ಇದೇ ಮಾಡ್ತಾ ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ಇನ್ನೇನ್ ಬಿಗ್ ಬಾಸ್ ಶುರು ಆಗ್ಬೇಕು. ಆವಾಗ ನಾವೇ ಆಕ್ಚುಲಿ ಎಲ್ಲ ಕೇಳಿದ್ವಿ ನಿಮ್ಮನ್ನ. ಏನ್ ಶ್ರೇಯಸ್ ಅವರೇ ಬಿಗ್ ಬಾಸ್‌ಗೆ ಹೋಗ್ತಿದ್ದೀರಾ ಹೇಗೆ ಅನ್ನುವಂಥದ್ದೆಲ್ಲ ಕೇಳಿದಾಗ ನೀವು ಕೂಡ ತುಂಬಾ ಸೀಕ್ರೆಟ್ ಅಲ್ಲಿ ಮೇಂಟೈನ್ ಮಾಡಿದ್ರಿ. ಬಿಗ್ ಬಾಸ್ ಶುರು ಆಯ್ತು. ಯಾಕೆ ಹೋಗ್ಲಿಲ್ಲ ಶ್ರೇಯಸ್ ಅವರು ಅಂತ ಈ ಕಾಮೆಂಟ್ಸ್ ಬರ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಆಕ್ಚುಲಿ ತುಂಬಾ ಪ್ರೆಷರ್ ಇತ್ತು ತಕ್ಷಣ ಹೋಗ್ಬೇಕು ಅಂತ. ಹ್ಮ್. ನನಗೆ ಒಂದು ಭಯ ಏನಂತ ಹೇಳಿದ್ರೆ ಮೇಡಮ್, ನನಗೆ ನನ್ಗೆ ಎಷ್ಟು ಹೇಳಿದ್ನಲ್ಲ, ನಾನು ಪ್ರೀತಿಸಾಗಿ ನಿಂತ್ಕೊಂಡಿದ್ದೀನಿ ಒಂಥರ. ನಾನು ತುಂಬಾ ಸ್ವೀಟಾಗಿ ಪ್ಯಾರೆಟ್ ಥರನೂ ಇರ್ತೀನಿ, ಹ್ಮ್. ಕೋಪ ಬಂದ್ರೆ ಲಯನ್ ಥರನೂ ಆಗ್ತೀನಿ ಒಂಥರ. ಹ್ಮ್. ನನಗೇನಂದ್ರೆ, ನನಗೆ ಬಿಗ್ ಬಾಸ್ ಶೋ ಅಲ್ಲಿ ಮೇನ್ ಹೋಸ್ಟ್ ಸುದೀಪ್ ಸರ್, ನನ್ನ ಹೌದು. ಫೇವ್ರೇಟ್ ಹೀರೋ ಅಂತ ಎಲ್ಲರಿಗೂ ಗೊತ್ತು. ಸೊ ನನಗೆ ಅವರು ಅವ್ರ ತಮ್ಮ ಥರ ನಾನು ಅಂತ ಎಲ್ಲ ಕಡೆ ಅವ್ರು ಹೇಳಿದ್ದಾರೆ. ನನಗೆ ಅಲ್ಲಿ ಏನಾದ್ರು ತಪ್ಪು ಮಾಡಿ ಅವ್ರ ಮುಂದೆ ಕುತ್ಕೊಳ್ಳೋಕ್ಕೆ ಆನ್ಸರ್ ಮಾಡಕ್ಕೆ ನನಗೆ ತುಂಬ ತುಂಬ ಭಯ ಆಗುತ್ತೆ. ಸುದೀಪ್ ಸರ್ ಮುಂದೆ ಆನ್ಸರ್ ಮಾಡಕ್ಕೆ ನನಗೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಹಿಮ್. ಯಾಕಂದರೆ ಅವ್ರ ಮುಂದೆ ಯಾವಾಗಲೂ ನಾನು, ಯಾಕಂದರೆ ಕರೆದಾಗೆಲ್ಲ ಮನೆಗೆ ಅವ್ರು ಕರೆದಾಗೆಲ್ಲ ಊಟ ಹಾಕಿದ್ದಾರೆ, ಎಲ್ಲ ಕೇಳಿದಾಗೆಲ್ಲ ಬಂದಿರೋ ಎಲ್ಲ ಇವೆಂಟ್ಗೂ. ಸೊ ನನಗೆ ಅವ್ರ ಮೇಲೆ ಅತಿಯಾದ ಗೌರವ ಇದೆ. ಆ ಶೋಲಿ ಹೋಗ್ಬಿಟ್ಟು ಯಾರೋ ಟ್ರಿಗರ್ ಮಾಡೋದು ಅಂದ್ಬಿಟ್ಟು ಅಲ್ಲಿ ಅವ್ರ ಜೊತೆ ಜಗಳ ಆಗಿ ಹ್ಮ್. ಸರ್ ಬಂದು ನೋಡಿ ಇದ್ಯಾಕೆ ಅಂತ ಕೇಳಿ, ನಾನು ನಾನು ಇಲ್ಲ ಇವ್ರು ತಪ್ಪು ಮಾಡಿ ಅಂತ ಹೇಳಿದಾಗ, ಇಲ್ಲ ಅವರೊಬ್ಬ ಜಡ್ಜ್ ಆಗಿ ಅಲ್ಲಿ ಇಲ್ಲ ಇದು ತಪ್ಪು ಅಂತ ಹೇಳಿದಾಗ, ಅದು ನನಗೆ ಅವ್ರ ಹತ್ರ ಐ ಡೋಂಟ್ ಹ್ಯಾವ್ ದ ಹಾರ್ಟ್ ಟು ಟಾಕ್ ಇನ್ ಫ್ರಂಟ್ ಆಫ್ ಹಿಮ್. ಇಲ್ಲ ಸರ್ ಇದು ಇಲ್ಲ, ನಾನು ಇದಕ್ಕೆ ನಿಂತ್ಕೋತೀನಿ ಅಂತ. ಬಿಕಾಸ್ ನಂದಿಂಗ ಒಂದು ಗೇಮ್ ಶೋಗೆ ಹೋಗ್ತೀನಿ ಅಂತ ಹೇಳಿದ್ರೆ, ನನಗೆ ನಾನು ಸರಿ ಅನ್ಸರೆ ನನಗೆ ಸರಿನೇ. ನಾನು ಯಾರೇನು ಹೇಳಿದ್ರೆ ನನಗೆ ಸರಿ, ನಾನು ಸರಿ ಅನ್ಸರೆ ನಾನು ಹಂಗೆ ಮಾಡೋದು ನಾನು. ಬಟ್ ಅಲ್ಲಿ ಹೋದಾಗ ಶೋ ಅಲ್ಲಿ ನಮ್ಮ ಸಾರ್ ಮುಂದೆ ಮಾತಾಡೋಕ್ಕೆ ನನಗೆ ಒಂಥರ ಅಷ್ಟು ಧೈರ್ಯ ಇಲ್ಲ ನನಗೆ ಅವ್ರ ಮುಂದೆ ಮಾತಾಡೋಕ್ಕೆ. ಯಾಕಂದರೆ ಅವರು ನನಗೆ ಡೇ ಒನ್ನಿಂದ ಸಪೋರ್ಟ್ ಮಾಡಿದ್ದಾರೆ. ಸೊ ಆಲ್ವೇಸ್ ಗ್ರೇಟ್ಫುಲ್ ಟೀಮ್. ಅವ್ರು ಸುದೀಪ್ ಸರ್ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ನನಗೆ ತುಂಬ ಭಯ. ಅದಕ್ಕೆ ನಾನು ಬಿಗ್ ಬಾಸ್ಗೆ ಹೋಗಲಿಲ್ಲ. ತಂದೆಯವ್ರು ಏನ್ ಹೇಳಿದ್ರು? ಬಿಗ್ ಬಾಸ್ ಏನಾದ್ರು ಆಫರ್ ಈ ರೀತಿ ಬಂದಾಗ ನೀನ್ ಹೋಗ್ಬೇಕು ಹೋಗ್ಬಾರ್ದು ಸಿ ಇದ್ರ ಮಧ್ಯೆ ಒಂದು ಬೇರೆ ತಿಂಗಳು ಏನಾದ್ರು? ಬಿಗ್ ಬಾಸ್ಗೆ ಹೋದ್ರೆ ಖಂಡಿತ ಕರ್ನಾಟಕ ಪೂರ್ತಿ ಪಬ್ಲಿಸಿಟಿ ಸಿಗೋದು ತುಂಬ ಈಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತಿಗೆ ಆಕ್ಟರ್ಸ್ ಆಗಿ ನಾವು ಎಷ್ಟು ಒಂದು ಒಂದು ಕೆಲವು ಮಂದಿಗೆ ಗೊತ್ತಿದ್ರು. ಇವತ್ತಿಗೆ ಬಿಗ್ ಬಾಸ್ಗೆ ಹೋಗಿದ್ರು ತುಂಬ ಜನಕ್ಕೆ ಗೊತ್ತು, ತುಂಬ ಜನಕ್ಕೆ ಗೊತ್ತು. ಬಟ್ ಐ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಒಂದು ಸಿನಿಮಾ ಮೂಲಕ ಜನ ಮನ್ಸಿಗೆ ಹೋಗೋದು ಇಟ್ ಇಸ್ ಮೋರ್ ಇಂಪ್ಯಾಕ್ಟ್ಫುಲ್ ಅಂತ ಹೇಳ್ತೀನಿ, ಲೈಕ್ ಫಾರ್ ಅನ್ ಆಕ್ಟರ್. ಸೊ ಬಿಗ್ ಬಾಸ್ಗೆ ಹೋಗಿ ಬಂದಾದ್ಮೇಲೆ ಫೇಮಸ್ ಆದರೂ ಒಳ್ಳೆ ಸಿನಿಮಾ ಮಾಡಲೇಬೇಕು ಖಂಡಿತವಾಗ್ಲೂ, ಒಂದು ಜನನ ಎಂಟರ್ಟೈನ್ ಮಾಡೋದಕ್ಕೆ. ಜನ ಗೊತ್ತು ತಕ್ಷಣ ಜನ ಥಿಯೇಟರ್ ಬರಲ್ಲ. ಜನ ಪೀಪಲ್ ಆರ್ ನಾಟ್ ದಟ್ ಸ್ಟುಪಿಡ್ ಟು ಬಿ ವೆರಿ ಆನೆಸ್ಟ್. ಸೊ ನನಗೆ ಅಲ್ಲಿ ಹೋಗಿ ಆನ್ಸರ್ ಮಾಡೋಕ್ಕೂ ಭಯ ನನಗೆ. ಅದಕ್ಕೆ ಕೆಲಸ ಮಾಡೋಣ, ಯಾಕೋ ನನಗೆ ಒಂಥರ ಹೋಗೋಕೆ ಒಂದು ಸ್ವಲ್ಪ ಭಯ ನನಗೆ, ಅದಕ್ಕೆ ಹೋಗಲಿಲ್ಲ. ಓಕೆ, ನಾನು ಕ್ವಿಕ್ ಒಂದಷ್ಟು ಕ್ವಶನ್ಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಗೋಸ್ಕರ, ಕೇಳ್ತಾ ಹೋಗ್ತೀನಿ. ಅಭಿನಯನ ಅಥವಾ ನಿರ್ಮಾಣನ? ಅಭಿನಯ. ನಿರ್ಮಾಣ ಬ್ಲಡ್ ಅಲ್ಲೇ ಬಂದಿದೆ, ಯಾಕೆ? ನಿರ್ಮಾಣ ಇಲ್ಲ, ಬೇಕಾದ್ರೆ ನಿರ್ದೇಶನ ನೋಡೋದು. ಬಟ್ ಅದ್ ಆಸೆ ಇದೆ ಅಲ್ವಾ ನಿಮ್ಗೆ, ಡೈರೆಕ್ಷನ್ ಅನ್ನೋಂಥದ್ದು? ನಾಟ್ ಎಕ್ಸಾಕ್ಟ್ಲಿ ಡೈರೆಕ್ಷನ್ ಅಂತ ಇಲ್ಲ, ಬಟ್ ಐ ಲೈಕ್ ಗೆಟಿಂಗ್ ಇನ್ವಾಲ್ಡ್ ಆನ್ ದ ಸೆಟ್ ಅ ಲಾಟ್. ಲೈಕ್ ಬ್ಯಾಕ್ ಎಂಡ್ ಅಲ್ಲಿ ಇದಕ್ಕೆ ಇಷ್ಟ ನನಗೆ. ನನಗೆ ಎಂಡ್ ಆಫ್ ದ ಡೇ ಸಿನಿಮಾ ಚೆನ್ನಾಗಿ ಕಾಣಿಸ್ಬೇಕಷ್ಟೇ. ಅದು ಒಂದು ಟೀಮ್ ಆಗಿ ಯಾರು ಹೇಳ್ಬಿಟ್ರು ನಾನು ಡೈರೆಕ್ಟರ್ ತಗೊಳಂಗಿಲ್ಲ ಅಂತ. ಇದು ನಮ್ಮ ಟೀಮ್, ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಇಲ್ಲ. ಸೊ ಐ ಲೈಕ್ ಸಿನಿಮಾ ಲಾಟ್. ಸೊ ನನಗೆ ಈಗ ಡ್ರೀಮ್ ಆಕ್ಟರ್ ಅನ್ನೋಂಥದ್ದು ಇನ್ಸ್ಪೈರ್ ಯಾರು ಮಾಡ್ತಾರೆ, ದಟ್ಸ್ ಕಾಮನ್. ನಿಮ್ಗೆ ಡ್ರೀಮ್ ಆಕ್ಟ್ರೆಸ್ ಅನ್ನೋಂಥದ್ದು ಯಾರಾದ್ರೂ ಇದಾರ? ಆಕ್ಟ್ರೆಸ್ ಅಂತ ಯಾರಿಲ್ಲ. ಕೋ ಆಕ್ಟ್ರೆಸ್ ಮೇಲೆ ಯಾವ್ದಾದ್ರು ಕ್ರಶ್ ಆಗಿದೆಯಾ ನಿಮ್ಗೆ? ಕ್ರಶ್ ಯಾರು ಇಲ್ಲ. ಡೋಂಟ್ ಲೈ. ಇಲ್ಲ ನಿಜ? ಇಲ್ಲ. ನಿಮ್ ತಂದೆಯವ್ರು ಕೇಳ್ತೀನಿ. ಓಕೆ, ಒನ್ ವರ್ಡ್ ನಿಮ್ಮ ತಂದೆಯವ್ರ ಬಗ್ಗೆ ಡಿಸ್ಕ್ರೈಬ್ ಮಾಡೋದಾದ್ರೆ? ಗಾಡ್ ಫಾದರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಹೇಳಿದ್ನಲ್ಲ, ಒಂದು ವರ್ಡ್ ಗಾಡ್ ಫಾದರ್ ಅಂತ ಹೇಳಿದ್ರೆ, ಇವತ್ತಿಗೆ ನನ್ನಂತ ನಾನು ಯಾವಾಗಲೂ ಹೇಳೋದಂದ್ರೆ, ಕಲಾವಿದರು 1000 ಜನ ಇದ್ದಾರೆ ಮೇಡಮ್. ತುಂಬ ಟ್ಯಾಲೆಂಟೆಡ್ ಇದ್ದಾರೆ, ತುಂಬ ಜನ ಇದ್ದಾರೆ. ಇವತ್ತಿಗೆ ನಮ್ಮಂಥ 1000 ಜನ ಹುಡುಗರು ಇದ್ದಾರೆ. ಪ್ಲ್ಯಾಟ್ಫಾರ್ಮ್ ಅನ್ನೋದು ತುಂಬ ಮುಖ್ಯ, ಪ್ಲ್ಯಾಟ್ಫಾರ್ಮ್ ಹಾಕೊಡೋದು ತುಂಬ ಮುಖ್ಯ. ಸೊ ನನಗೆ ಇವತ್ತು ನಮ್ಮ ತಂದೆ ಹೆಸರಿದ್ದು ಏನೋ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು. ಅದರಿಂದ ನಾನು ಹೆಂಗೆ ಉಪಯೋಗಿಸ್ಕೊಂಡು ಒಂದು ನನ್ನ ಟ್ಯಾಲೆಂಟ್ ಅಲ್ಲಿಂದ. ಬಟ್ ಆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋ ನನ್ನ ತಂದೆ, ಅವ್ರು ಕಷ್ಟಪಟ್ಟು ಆಟೋ ಡ್ರೈವರ್ ಇಲ್ಲಿ ತನಕ ಬಂದಿರೋರಿಗೆ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಮೈ ಡ್ಯಾಡ್. ನನಗೆ ಇದುವರೆಗೂ ನಾನು ಎಷ್ಟೊಂದು ಸತಿ ಏನೇ ಕೋಪ ಬಂದರು, ಏನೇ ಮಾತಾಡಲ್ಲ, ಓನ್ಲಿ ಬಿಕಾಸ್ ಆಫ್ ಶ್ರೇಯಸ್ ಪಕ್ಕ ಒಂದು ಮಂಜು ಅಂತ, ಕೆ ಮಂಜು ಅಂತ ಹೆಸರು ಒಂದೇ ಒಂದು ಕಾರಣ ನಾನು ಸುಮ್ಮನೆ ಇರ್ತೀನಿ. ಅದು ಬಿಟ್ಟರೆ ನಾನು ಸುಮ್ಮನೆ ಇರೋ ಮಗನೇ ಅಲ್ಲ ಮೇಡಮ್. ಸೊ ಐ ರೆಸ್ಪೆಕ್ಟ್ ಮೈ ಫಾದರ್. ಅದಕ್ಕೆ ಐ ಆಮ್ ಸೈಲೆಂಟ್, ಐ ಆಮ್ ವೆರಿ ಕ್ವೈಟ್ ಬಾಯ್.